ಹಾಯ್, ಎಲ್ಲರಿಗೂ ನಮಸ್ಕಾರ. ಅಂಕುಶ್ ಕ್ಲಾಸಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಸಂಧಿಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಸಂಧಿ ಎಂದರೆ ನಾವು ಅಂದ್ಕೊಂಡಿರ್ತೀವಿ, ಜೋಕ್ ಹೇಳ್ತೀನಿ. ಸಂಧಿ ಎಂದರೆ ಮೂರು ಮಂದಿಯಲ್ಲಿ ಹೋಗುವ ಹಂದಿಗೆ ಸಂಧಿ ಎನ್ನುವರು ಅಲ್ಲ. ಸಂಧಿ ಎಂದರೆ ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದೆ ಬಂದು ಸೇರುವುದಕ್ಕೆ ಸಂಧಿ ಎನ್ನುವರು. ಸಂಧಿ ಎಂದರೆ ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದೆ ಬಂದು ಸೇರುವುದಕ್ಕೆ ಸಂಧಿ ಎನ್ನುವರು. ಸಂಧಿಯಲ್ಲಿ ಎರಡು ಪ್ರಕಾರ. ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ. ಸಂಧಿಯಲ್ಲಿ ಎಷ್ಟು ಪ್ರಕಾರ? ಎರಡು ಪ್ರಕಾರ. ಒಂದು ಕನ್ನಡ ಸಂಧಿ ಆದರೆ ಇನ್ನೊಂದು ಸಂಸ್ಕೃತ ಸಂಧಿ. ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧ? ಎರಡು ವಿಧ. ಕನ್ನಡ ಸಂಧಿಯಲ್ಲಿ ಎರಡು ವಿಧ. ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ. ಇವತ್ತು ಮೊದಲು ನಾವು ಸ್ವರಸಂಧಿ ಬಗ್ಗೆ ತಿಳ್ಕೊಂಡು, ಈ ಸ್ವರಸಂಧಿಯಲ್ಲಿ ಬರುವಂತಹ ವಿಧಗಳ ಬಗ್ಗೆ ತಿಳ್ಕೊಂಡು, ಮುಂದಿನ ಕ್ಲಾಸ್ನಲ್ಲಿ ವ್ಯಂಜನ ಸಂಧಿ ಅಂದ್ರೇನು, ವ್ಯಂಜನ ಸಂಧಿಯಲ್ಲಿ ವಿಧಗಳು ಎಷ್ಟು ಅದಾವತ್ತ ನಾವು ತಿಳ್ಕೊಂಡು. ಈ ಮೊದಲ ಸ್ವರಸಂಧಿ ಎಂದರೇನು ತಿಳ್ಕೊಂಡು. ಸ್ವರಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ ಏನು? ಸ್ವರಸಂಧಿ ಅಂದರೆ ಒಟ್ಟು ಸ್ವರದ ಮುಂದೆ ಸ್ವರ ಬರಬೇಕು, ಮತ್ತು ಸ್ವರದ ಮುಂದೆ ವ್ಯಂಜನ ಬರಬಾರ್ದು, ವ್ಯಂಜನ ಮುಂದೆ ಸ್ವರ ಬರಬಾರ್ದು. ಅದಕ್ಕೂ ಸ್ವರಸಂಧಿ ಅನ್ನಂಗಿಲ್ಲ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಮಾತ್ರ ಅದು ಸ್ವರಸಂಧಿ ಆಗ್ತದೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ ಅದನ್ನು ಸ್ವರಸಂಧಿ ಎನ್ನುವರು. ಯಾವ ಸಂಧಿ ಎನ್ನುವರು? ಸ್ವರಸಂಧಿ ಎನ್ನುವರು. ಉದಾಹರಣೆ ಆಡಿಸು. ಉದಾಹರಣೆ ಆಡಿಸು. ಈ ಆಡಿಸು ಅನ್ನುವಂಥ ಪದವನ್ನು ನಾವು ಬಿಡಿಸ್ಬೋದ. ಮೊದಲ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಕ್ವಲ್ ಟು ಸಂಧಿ ಪದ. ಈ ಆಡಿಸು ಅನ್ನೋ ಸಂಧಿ ಪದ ಹೆಂಗೆ ಮಾಡೋದಂದ್ರೆ, ಆಡು ಪ್ಲಸ್ ಇಸು ಈಕ್ವಲ್ ಟು ಆಡಿಸು. ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಏನೈತಿ? ಆಡು. ಊ ಊ. ಈ ಡು ಒಳಗೇನೈತಿ? ಊ ಅದ. ಕೊನೆಯ ಪೂರ್ವ ಪದದ ಕೊನೆಯ ಸ್ವರ ಏನು? ಊ. ಉತ್ತರ ಪದದ ಮೊದಲ ಸ್ವರ ಏನು? ಈ. ಈಕ್ವಲ್ ಟು ಆಡಿಸು. ಇಲ್ಲಿ ಊಕಾರ ಲೋಪ ಏನಾಯ್ತು? ಈಕಾರ ಆಯ್ತು. ಪೂರ್ವ ಪದದ ಕೊನೆಯಲ್ಲಿ ಊ ಸ್ವರವು ಉತ್ತರ ಪದದ ಮೊದಲ ಪದ ಈ ಎಂಬ ಸ್ವರವು ಬಂದಿರುವುದರಿಂದ ಇದು ಸ್ವರ ಸಂಧಿಯಾಗುವುದು. ಸ್ವರದ ಮುಂದೆ ಸ್ವರನ ಬರುತ್ತೆ. ಇಲ್ಲಿ ಊ ನೋಡಿ, ಇಲ್ಲಿ ಊ ಮುಂದೆ ಏನು ಬರಬೇಕು? ಇಲ್ಲಿ ಊ ಅನ್ನೋ ಸ್ವರನ, ಉತ್ತರ ಪದದ ಮೊದಲೇನು ಬರುತ್ತೆ? ಈ ಎರಡು ಸ್ವರದ ಮುಂದೆ ಏನು ಬಂತ? ಸ್ವರನ ಬಂತು. ಸ್ವರದ ಮುಂದೆ ಸ್ವರವು ಬಂತು. ವಾಪಸ್ ಏನಾಯ್ತದು? ಊ ಹೋಗಿ ಈ ಆಯ್ತು, ಈ ಆಗಿಬಿಡುತ್ತೆ. ಆಡಿಸು. ಇಲ್ಲಿ ಏನಾಯ್ತು? ಆಡಿಸು. ಸ್ವರದ ಮುಂದೆ ಅದು ಸ್ವರನ ಬರಬೇಕು, ಅಂದಾಗ ಮಾತ್ರ ಅದೇನು? ಸ್ವರಸಂಧಿ. ಕನ್ನಡ ಸ್ವರಸಂಧಿಯಲ್ಲಿ ಎಷ್ಟು ವಿಧ? ಎರಡು ವಿಧ. ಎಷ್ಟು ವಿಧ? ಎರಡು ವಿಧ. ಒಂದು ಲೋಪಸಂಧಿ, ಇನ್ನೊಂದು ಆಗಮ ಸಂಧಿ. ಆಗಮ ಸಂಧಿ. ಒಂದು ಲೋಪಸಂಧಿ, ಇನ್ನೊಂದು ಆಗಮ ಸಂಧಿ. ಎಕ್ಸಾಮ್ನಾಗ ಇವು ಕನ್ಫ್ಯೂಸ್ ಆಗುವಂಥದ್ದು. ಕನ್ನಡ ಸ್ವರಸಂಧಿ ಯಾವುದು? ಕನ್ನಡ ವ್ಯಂಜನ ಸಂಧಿ ಯಾವುದು? ಇದು ಕನ್ನಡ ಸ್ವರಸಂಧಿ ಯಾವುವು? ಲೋಪಸಂಧಿ, ಆಗಮ ಸಂಧಿ. ವ್ಯಂಜನ ಸಂಧಿ ಯಾವುದಂದ್ರೆ ಅದು ಆದೇಶ ಸಂಧಿ. ಆದೇಶ ಸಂಧಿ ನಾವು ನಾಳೆ ತಿಳ್ಕೊಳ್ಳೋಣ, ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಕನ್ನಡ ಸ್ವರಸಂಧಿಯಲ್ಲಿ ಎರಡು ವಿಧಗಳು. ಒಂದು ಲೋಪಸಂಧಿ, ಇನ್ನೊಂದು ಆಗಮ ಸಂಧಿ. ಇವತ್ತಿನ ತರಗತಿಯಲ್ಲಿ ಲೋಪಸಂಧಿ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಲೋಪಸಂಧಿ ಅಂದರೆ ಇವತ್ತು ಲೋಪಸಂಧಿ ಒಂದು 25 ಎಕ್ಸಾಂಪಲ್ ತಿಳ್ಕೊಳ್ಳೋಣ, ಮತ್ತು ಮುಂದಿನ ತರಗತಿಯಲ್ಲಿ ಮತ್ತು 25 ಲೋಪಸಂಧಿಯ ಬಗ್ಗೆ ಉದಾಹರಣೆಯನ್ನು ತಿಳ್ಕೊಳ್ಳೋಣ. ಲೋಪಸಂಧಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರವು
ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಇದನ್ನು ಲೋಪಸಂಧಿ ಎನ್ನುವರು. ಎಕ್ಸಾಮ್ನಾಗ ಈ ಡೆಫಿನಿಷನ್ನ ಕೇಳ್ತಿರ್ತಾರೆ ಒಂದೊಂದು ಟೈಮ್ದಾಗ. ನಾವು ಇದನ್ನು ಫುಲ್ ಅರ್ಥ ಮಾಡ್ಕೋಬೇಕಾಗ್ತೈತಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರ, ಯಾವ ಸ್ವರ? ಪೂರ್ವ ಪದದ ಕೊನೆಯ ಸ್ವರ ಅದು ಅರ್ಥ ಕೆಡಲಾರ್ದಂಗೆ ಲೋಪ ಆಗಬೇಕು. ಅರ್ಥ ಕೆಡಿಸಿ ಅದು ಲೋಪ ಮಾಡಬಾರ್ದು. ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಅದು ಅರ್ಥ ಕೆಡಲಾರ್ದಂಗೆ ನಾವು ಲೋಪ ಮಾಡ್ಬೇಕಂತ ಅಂದಾಗ ಅದು ಲೋಪ ಸಂಧಿ ಆಗುತ್ತದೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಇದನ್ನು ಲೋಪಸಂಧಿ ಎನ್ನುವರು. ಉದಾಹರಣೆ, ಇದನ್ನ ಅರ್ಥ ಕೆಟ್ಟಾಗ ಅದು ಲೋಪ ಮಾಡಬಾರ್ದು ಅಂತ ಹೇಳಿದ್ರೆ, ಇದು ಅರ್ಥ ಕೆಡುವಂಥ ಒಂದು ಪದ ನೋಡಿದ್ರೆ ಶಾಲನ್ನು. ಇದನ್ನು ಹೆಂಗೆ ಬಿಡಿಸ್ತಾರಂದ್ರೆ ಶಾಲೆ ಪ್ಲಸ್ ಅನ್ನು ಈ ಟೈಪ್ ಬಿಡಿಸ್ಬಾರ್ದು ಅಂದಂಗಲ್ಲ. ಇಲ್ಲಿ ಸಂಧಿ ಕಾರ್ಯ ಮಾಡಬಾರ್ದು. ಈ ಒಂದು ವೇಳೆ ಸಂಧಿ ಕಾರ್ಯ ಮಾಡಿದ್ರೆ ಇದು ಅರ್ಥ ಕೆಡ್ತೈತಿ. ಇದು ಅರ್ಥ ಕೆಡ್ತಂದ್ರೆ ಇದು ಲೋಪ ಮಾಡ್ದಂಗೆ ಆಗ್ತೈತಿ. ಇದಂದ್ರೆ ಇದು ಲೋಪಸಂಧಿ ಆಗುವುದಿಲ್ಲ ಅಂದಂಗದ. ಶಾಲೆ ಪ್ಲಸ್ ಅನ್ನು ಈಕ್ವಲ್ ಟು ಶಾಲನ್ನು. ಇಲ್ಲಿ ಸಂಧಿ ಕಾರ್ಯವನ್ನು ಮಾಡಿದರೆ ಅರ್ಥ ಕೆಡುತ್ತದೆ. ಹೇಗೆಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಏನೈತಿ? ಎ ಕಾರವನ್ನು ಮಾಡಿದಾಗ. ಈ ಲೋಪಸಂಧಿಯ ಬಗ್ಗೆ ಒಂದು 25 ಎಕ್ಸಾಂಪಲ್ ನೋಡೋಣ ಇವತ್ತು. ಮತ್ತು ಮುಂದಿನ ತರಗತಿಯಲ್ಲಿ 25 ಎಕ್ಸಾಂಪಲನ್ನು ನೋಡೋಣ. ಉದಾಹರಣೆ, ನಾವು ಪ್ಲಸ್ ಎಲ್ಲ ನಾವೆಲ್ಲ. ಇಲ್ಲಿ ಏನು ಇದು ಮೊದಲು ಇದು ಪೂರ್ವ ಪದ ಆಗಿರ್ತೈತಿ. ಫಸ್ಟ್ನೇದು ಯಾವಾಗಲೂ ಪೂರ್ವ ಪದ, ನೆಕ್ಸ್ಟ್ ಉತ್ತರ ಪದ, ಇದು ಸಂಧಿ ಪದ. ಸಂಧಿ ಮಾಡೋ ಟೈಮ್ದಾಗ ಇದು ಸಂಧಿ ಪದ. ನಾವು ಪ್ಲಸ್ ಎಲ್ಲ ನಾವೆಲ್ಲ. ಇದು ಪೂರ್ವ ಪದದ ಕೊನೆಯ ಸ್ವರ ಏನೈತಿ? ಊ ಐತಿ. ನಾವು ಊ. ಇದು ಉತ್ತರ ಪದ ಮೊದಲ ಸ್ವರ ಎ. ನಾವೆಲ್ಲ. ಇಲ್ಲಿ ಏನ ಲೋಪ ಆಯಿತು? ಊಕಾರ ಲೋಪ ಆಗಿ ಏನು ಬಂತು? ಏಕಾರ ಬಂತು. ಇಲ್ಲಿ ಊಕಾರವನ್ನು ಲೋಪ ಮಾಡಿದರೆ ಅರ್ಥ ಕೆಡುವುದಿಲ್ಲ. ಇಲ್ಲಿ ಅರ್ಥ ಕೆಡಲಿಲ್ಲ. ಅಲ್ಲಿ ಶಾಲೆ ಪ್ಲಸ್ ಅನ್ನು ಶಾಲನ್ನು, ಅಲ್ಲಿ ಅರ್ಥ ಕೆಡುತ್ತೆ. ಇಲ್ಲಿ ಅರ್ಥ ಕೆಡಲಿಲ್ಲ. ನಾವು ಪ್ಲಸ್ ಎಲ್ಲ ನಾವೆಲ್ಲ. ಇಲ್ಲಿ ಪೂರ್ವ ಪದ ಕೊನೆಯ ಸ್ವರ ಊಕಾರಕ್ಕೆ ನಾವು ಪ್ಲಸ್ ಎಲ್ಲ ನಾವೆಲ್ಲ. ಇಲ್ಲಿ ಊಕಾರ ಲೋಪವಾಗಿ ಏಕಾರ ಬಂದೈತಿ. ನಾವೆಲ್ಲ. ಇಲ್ಲಿ ಊಕಾರವನ್ನು ಲೋಪ ಮಾಡಿದರೆ ಅರ್ಥ ಕೆಡುವುದಿಲ್ಲ. ಇಂಥ ಸಂದರ್ಭದಲ್ಲಿ ಲೋಪ ಮಾಡಬಹುದು. ನೋಡಿ, ಫಸ್ಟಿಗೆ ಏನು? ಇದು ಫಸ್ಟಿಗೆ ಪೂರ್ವ ಪದ ಆಗಿರ್ತೈತಿ. ಆಮೇಲೆ ಉತ್ತರ ಪದ ಈಕ್ವಲ್ ಟು ಸಂಧಿ ಪದ. ಸಂಧಿ ಮಾಡುವ ಟೈಮ್ದಾಗ ಸಂಧಿ ಪದ. ಪೂರ್ವ ಪದ ಪ್ಲಸ್ ಉತ್ತರ ಪದ ಈಕ್ವಲ್ ಟು ಸಂಧಿ ಪದ. ಇವೊಂದು 25 ಉದಾಹರಣೆ ಅಂದನೆಲ್ಲ ಇವತ್ತು. ಇವೆಲ್ಲ ಊಕಾರ ಲೋಪ ಆಗಿರ್ತಾವೆ ನೋಡ್ರಿ. ಇವೆಲ್ಲ ಇವತ್ತಿನ ತರಗತಿಯಲ್ಲಿ ಊಕಾರ ಲೋಪ. ಊರು ಪ್ಲಸ್ ಊರು, ಊರೂರು. ಇಲ್ಲಿ ಏನು? ಪೂರ್ವ ಪದದ ಕೊನೆಯ ಸ್ವರ ಊಕಾರ ಲೋಪವಾಗಿ ಮತ್ತು ಉತ್ತರ ಪದದ ಕೊನೆಯ ಸ್ವರ ಏನೈತಿ? ಮೊದಲದು ಊ. ಇಲ್ಲಿ ಯಾವ್ದು ಬಂದೈತಿ? ಊ. ಇಲ್ಲಿ ಊಕಾರ ಲೋಪವಾಗಿ ಮತ್ತು ಊಕಾರನ ಬಂದೈತಿ. ಸ್ವರನ ಬಂದೈತಿ. ಅದಕ್ಕೆ ಕನ್ನಡ ಸಂಧಿಯಲ್ಲಿ ಸ್ವರಸಂಧಿ ಅಂತಂದು ಕರೆದಾರ. ಲೋಪಸಂಧಿ ಅದ, ಸ್ವರಸಂಧಿ ಅದ, ಲೋಪಸಂಧಿ. ಊರು ಪ್ಲಸ್ ಅಲ್ಲಿ ಊರಲ್ಲಿ. ಇಲ್ಲಿ ಊಕಾರ ಲೋಪ ಆಗೈತಿ, ಅಕಾರ ಬಂದೈತಿ. ದೇವರು ಪ್ಲಸ್ ಇಂದ ದೇವರಿಂದ. ಇಲ್ಲಿ ಊಕಾರ ಪೂರ್ವ ಪದದ ಕೊನೆ ಸ್ವರ ಊಕಾರ ಲೋಪವಾಗಿ ಈಕಾರ ಬಂದೈತಿ. ದೇವರಿಂದ. ದೇವರು ಪ್ಲಸ್ ಇಂದ ದೇವರಿಂದ. ಇನ್ನು ಪ್ಲಸ್ ಎನಿತೋ, ಇನ್ನೇನಿತೋ. ಇಲ್ಲಿ ಊಕಾರ ಲೋಪ ಆಗೈತಿ, ಏಕಾರ ಬಂದೈತಿ. ಇನ್ನೇನಿತೋ. ತುತ್ತು. ಇಲ್ಲಿ ಊ ಬತ್ತು, ಇಲ್ಲಿ ಆ ಬತ್ತು. ಇಲ್ಲಿ ಊಕಾರ ಲೋಪವಾಗಿ ಆಕಾರ ಬಂತು, ತುತ್ತಾದಳು. ಹುಚ್ಚು ಪ್ಲಸ್ ಎದ್ದು, ಹುಚ್ಚೆದ್ದು. ಹುಚ್ಚೆದ್ದು. ಇಲ್ಲಿ ಊಕಾರ ಲೋಪ ಆಗೈತಿ, ಏಕಾರ ಬಂದೈತಿ.
ಏನು ಪ್ಲಸ್ ಆದುದು ಏನಾದುದು, ಇಲ್ಲಿ ಊಕಾರ ಲೋಪವಾಗಿ ಆಕಾರ ಬಂದಿದೆ. ಸಹಿಸಲು ಪ್ಲಸ್ ಆರದೆ ಸಹಿಸಲಾರದೆ, ಇಲ್ಲಿ ಊಕಾರ ಲೋಪವಾಗಿ ಆಕಾರ ಬಂದಿದೆ. ಬರಲು ಪ್ಲಸ್ ಈಯದೆ ಬರಲೀಯದೆ, ಇಲ್ಲಿ ಪೂರ್ವಪದ ಕೊನೆಯ ಸ್ವರ ಊಕಾರ ಲೋಪವಾಗಿ ಈಕಾರ ಬಂದಿದೆ. ಬರಲೀಯದೆ, ಇಲ್ಲಿ ಈಕಾರ ಬಂತು. ನೀನು ಪ್ಲಸ್ ಅಖಿಲ ನೀನಖಿಲ, ಪೂರ್ವಪದ ಕೊನೆಯ ಸ್ವರ ಊಕಾರ ಲೋಪವಾಗಿ ಅಕಾರ ಬಂದ. ನೀನಖಿಲ. ಹಾಲು ಪ್ಲಸ್ ಉಂಡಿರೆ ಹಾಲು ಪ್ಲಸ್ ಉಂಡರೆ ಹಾಲುಂಡರೆ, ಇಲ್ಲಿ ಊಕಾರ ಲೋಪವಾಗಿ ಮತ್ತು ಊಕಾರ ಬಂದದ. ಅಂದರೆ ಸ್ವರಕ್ಕೆ ಸ್ವರನ ಬರ್ಬೇಕು, ಅಂದಾಗ ಮಾತ್ರ ಅದು ಸ್ವರ ಸಂಧಿ ಆಗ್ತದ. ಆ ಸ್ವರ ಸಂಧಿಯಲ್ಲಿ ಮತ್ತು ಅದು ಲೋಪ ಸಂಧಿ ಆಗ್ತದ. ಮಾನವರು ಪ್ಲಸ್ ಈ ಮಾನವರಿ, ಇಲ್ಲಿ ಊಕಾರ ಲೋಪವಾಗಿ ಈಕಾರನ ಬತ್ ಮಾತಾಡಿ. ಹಿಡಿದು ಪ್ಲಸ್ ಎರೆ ಹಿಡಿದೆರೆ, ಇಲ್ಲಿ ಊಕಾರ ಲೋಪವಾಗಿ ಏಕಾರ ಬಂತು. ಪೂರ್ವಪದದ ಕೊನೆಯ ಸ್ವರ ಯಾವುದು ಉ, ಉತ್ತರ ಪದದ ಮೊದಲ ಸ್ವರ ಎ, ಊಕಾರ ಲೋಪವಾಗಿ ಏಕಾರ ಬಂತು. ಹಿಡಿದೆರೆ. ಮೀಯಲು ಪ್ಲಸ್ ಆತ ಮೀಯಲಾತ, ಇಲ್ಲಿ ಪೂರ್ವಪದ ಕೊನೆಯ ಸ್ವರ ಯಾವುದು ಈ ಲೂ ಒಳಗೆ ಏನೈತಿ ಉ ಅದ. ಉತ್ತರ ಪದ ಮೊದಲ ಸ್ವರ ಆ ಅದ, ಊಕಾರ ಲೋಪವಾಗಿ ಆಕಾರ ಬಂತು. ಮೀಯಲಾತ. ಬೇವು ಪ್ಲಸ್ ಆಗುವುದು ಬೇವಾಗುವುದು, ಇಲ್ಲಿ ಊಕಾರ ಲೋಪವಾಗೈತಿ. ಪೂರ್ವಪದದ ಕೊನೆಯ ಸ್ವರ, ಇಲ್ಲಿ ಉತ್ತರ ಪದದ ಮೊದಲ ಸ್ವರ ಆ, ಊಕಾರ ಲೋಪವಾಗಿ ಆಕಾರ ಬಂದದ. ನಿನ್ನವರು ಪ್ಲಸ್ ಎನ್ನ ನಿನ್ನವರೆನ್ನ, ಇಲ್ಲಿ ಊಕಾರ ಲೋಪ ಆಗೈತೆ ನೋಡ್ರಿ. ಇಲ್ಲಿ ಊಕಾರ ಹೋಗಿ ಏಕಾರ ಬಂತು. ಉತ್ತರ ಪದ ಮೊದಲ ಸ್ವರ ಏನೈತಿ ಐತಿ, ಊಕಾರ ಲೋಪವಾಗಿ ಏಕಾರ ಬಂತು. ನಿನ್ನವರೆನ್ನ. ಮತ್ತು ಇವೆರಡು ಸ್ವರನದವ, ಸ್ವರದ ಮುಂದೆ ಸ್ವರ ಬಂದವ, ಅದಕ್ಕೆ ಇದು ಸ್ವರ ಸಂಧಿ. ಈ ಸ್ವರ ಸಂಧಿಯಲ್ಲಿ ಇವತ್ತು ಯಾವುದೈತಿ ಲೋಪ ಸಂಧಿ. ಊರು ಪ್ಲಸ್ ಒಳಗೆ ಊರೊಳಗೆ, ಇಲ್ಲಿ ಏನು ಯಾವ ಸ್ವರ ಲೋಪ ಐತಿ, ಯಾವ ಸ್ವರ ಐತಿ ಇಲ್ಲಿ ಹೂ ಅದ. ರು ಒಳಗೆ ಏನೈತಿ ಹೂ ಅದ, ಇಲ್ಲಿ ಓ ಅದ. ಉತ್ತರ ಪದ ಮೊದಲ ಸ್ವರ ಏನೈತಿ ಹೂ ಅದ, ಊಕಾರ ಲೋಪವಾಗಿ ಓಕಾರ ಬಂತು, ಅಂದಾಗ ಅದು ಲೋಪ ಸಂಧಿ. ಅವರು ಪ್ಲಸ್ ಆಡಿದ ಅವರಾಡಿದ, ಅವರು ಒಳಗೆ ಹೂ ಅದ, ಇಲ್ಲಿ ಆ ಅದ, ಇಲ್ಲಿ ಮತ್ತು ಆಡಿದ ಅವರಾಡಿದ. ನೀರನು ಪ್ಲಸ್ ಎರೆ ನೀರನೆರೆ, ನೀರನು ಪ್ಲಸ್ ಎರೆ ನೀರನೆರೆ, ಇಲ್ಲಿ ಪೂರ್ವಪದ ಕೊನೆಯ ಸ್ವರ ಉ, ಉತ್ತರ ಪದದ ಮೊದಲ ಸ್ವರ ಎ, ಊಕಾರಕ್ಕೆ ಊಕಾರ ಲೋಪವಾಗಿ ಏಕಾರ ಬಂದು. ನೀರನೆರೆ. ಒಂದು ಪ್ಲಸ್ ಆನೆ ಒಂದಾನೆ, ಇಲ್ಲಿ ಏನೈತಿ ಪೂರ್ವಪದ ಕೊನೆಯ ಸ್ವರ ಉ, ಇಲ್ಲಿ ಉತ್ತರ ಪದ ಮೊದಲ ಸ್ವರ ಆ, ಊಕಾರ ಲೋಪವಾಗಿ ಆಕಾರ ಬಂತು ಒಂದಾನೆ. ಅಂದ್ರೆ ಸ್ವರಕ್ಕೆ ಸ್ವರ ಬರ್ಬೇಕು. ಸ್ವರಕ್ಕೆ ಸ್ವರ ಬತ್ತಂದ್ರೆ ಮತ್ತು ಅದು ಪೂರ್ವ ಪದದ ಕೊನೆಯ ಅದು ಲೋಪ ಆಗಬೇಕು. ಲೋಪವಾಗಿ ಅದು ಉತ್ತರ ಪದದಲ್ಲಿ ಏನಿರುತ್ತೆ ಅದು ಬತ್ತಂದ್ರೆ ಅದು ಲೋಪ ಸಂಧಿ ಆಗಿರ್ತೈತಿ. ಇನ್ನು ಪ್ಲಸ್ ಒಂದು ಇನ್ನೊಂದು, ಇಲ್ಲೇನೈತಿ ಉ, ಇಲ್ಲಿ ಓ, ಇಲ್ಲಿ ಊಕಾರ ಹೋಗಿ ಓಕಾರ ಬಂದೈತಿ ನೋಡ್ರಿ, ಇಲ್ಲಿ ಬಂದೈತಿ ನೋಡ್ರಿ. ಇನ್ನೊಂದು ಇದು ಹೋಗಿ ಇದು ಬತ್ ಇನ್ನೊಂದು, ಈಗ ಇದು ಹೂ ಹೋಗಿ ಹೇಗಿರ್ತೈತಿ ನೋಡ್ರಿ ಅಲ್ಲಿ. ಹಗಲು ಪ್ಲಸ್ ಇರುಳು ಹಗಲಿರುಳು. ಇದು ಉಸಿರು ಪ್ಲಸ್ ಆಡು ಉಸಿರಾಡು, ಇಲ್ಲಿ ಹೂ ಹೋಗಿ ಇಲ್ಲಿ ಹೂ ಹೋಗಿ ಇಲ್ಲಿ ಹೂ ಐತಿ, ಇಲ್ಲಿ ಆ ಐತಿ, ಇದು ಹೂ ಹೋಗಿ ಆಗಿರ್ತೈತಿ ನೋಡ್ರಿ ಇಲ್ಲಿ. ಉಸಿರು ಪ್ಲಸ್ ಆಡು ಉಸಿರಾಡು. ಇವತ್ತಿನ ತರಗತಿಯಲ್ಲಿ ನಾವು 25 ಉದಾಹರಣೆಗಳನ್ನು ನೋಡ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಇನ್ನೂ 25 ಉದಾಹರಣೆ, ಲೋಪಸಂಧಿಯ ಬಗ್ಗೆ 25 ಉದಾಹರಣೆಗಳು ನಾಳೆ ತರಗತಿಯಲ್ಲಿ ನೋಡೋಣ. ಈ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ತುಂಬ ಧನ್ಯವಾದಗಳು.